टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಘಟನೆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಯೋಧರಿಗೆ ಮತ್ತೆ ಶಕ್ತಿ ತುಂಬಲಿ ಅಂತೇಳಿ ಈಗಾಗಲೇ ಪರಶುರಾಮ ಯಾಗವನ್ನು ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಶೇಷತೆಗಳೇನು ಸರ್, ಮತ್ತೆ ಏನಿದ್ರ ಉದ್ದೇಶ? ಶ್ರೀರಾಮ ಸೇನೆ ಸಂಘಟನೆಯಿಂದ ಪಹಲಗಾಮ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ಮೊನ್ನೆ ನಡೆದಂಥ ದುರ್ಘಟನೆ, ಒಂದು ಸತ್ತಂಥ ಆ ವ್ಯಕ್ತಿಗಳಿಗೆ ಶ್ರದ್ಧಾಂಜಲಿಯನ್ನು ಮತ್ತು ಅದಕ್ಕೆ ಸರಿಯಾಗಿ ತಕ್ಕ ಹಾಗೆ ಉತ್ತರ ಕೊಡೋಗೋಸ್ಕರ ಯೋಧರಿಗೆ ಒಂದು ಧೈರ್ಯ, ಸ್ಥೈರ್ಯ, ಶಕ್ತಿ ತುಂಬೋಗೋಸ್ಕರ ಪರಶುರಾಮ್ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಹೋಮವನ್ನು, ಯಜ್ಞವನ್ನು ಮಾಡಿ ಇಡೀ ಸಮಾಜಕ್ಕೂ ಕೂಡ ಧೈರ್ಯ ಬರಬೇಕು. ಇವತ್ತು ಹೊರಗಡೆ ಎಷ್ಟು ಶತ್ರುಗಳಿದಾರೋ ಅಷ್ಟೇ ಶತ್ರುಗಳು ಒಳಗಡೆನೂ ಇದ್ದಾರೆ. ಪಾಕಿಸ್ತಾನದ ಪರವಾಗಿದ್ದಾರೆ, ಪಾಕಿಸ್ತಾನದ ಘೋಷಣೆಗಳನ್ನು ಹಾಕುವಂಥವ್ರು ಇದ್ದಾರೆ. ಸೊ ಅಂಥ ಶತ್ರುಗಳ ನಾಶವೂ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಬಲ ತುಂಬೋಗೋಸ್ಕರ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪರಶುರಾಮ್ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 78 ವರ್ಷ ಸ್ವಾತಂತ್ರ್ಯ ಬಂದರೂ ಕೂಡ ಇನ್ನೂವರೆಗೆ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ. ಹಿಂದೂಗಳನ್ನು ಅಪಮಾನ, ಅವಮಾನ, ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಅಂಥ ದುಷ್ಟ ಶಕ್ತಿಗಳಿಗೆ ಪರಶುರಾಮನ ಜಯಂತಿಯ ಮೂಲಕನೇ ಉತ್ತರ ಕೊಡಬೇಕು ಅಂತನ್ನುವಂಥದ್ದು ನಿರ್ಧಾರವನ್ನು ಮಾಡಿದ್ದೀವಿ. ಇವತ್ತಿನ ಈ ಪರಶುರಾಮ ಜಯಂತಿಯನ್ನು ಪರಂ ಪೂಜ್ಯ ಪೇಜಾವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಧರ್ಮ ಸಭೆ ಆಗತ್ತೆ. ಸೊ ಬಂದಂಥವರು ಎಲ್ಲರಿಗೂ ಕೂಡ ಪರಶುರಾಮನ ಆ ಧೈರ್ಯ, ಸ್ಥೈರ್ಯ, ಶೌರ್ಯ ಬರಲಿ ಅಂತನ್ನುವಂಥದ್ದು ಪ್ರಾರ್ಥನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಶೋಭಾಯಾತ್ರೆ ಎಷ್ಟೊತ್ತಿಗೆ ಆರಂಭವಾಗುತ್ತೆ? ಆ ಶೋಭಾಯಾತ್ರೆ ಎಲ್ಲೆಲ್ಲ ಯಾವ ಮಾರ್ಗದಲ್ಲಿ ಬರುತ್ತೆ? ಶೋಭಾಯಾತ್ರೆ ನಾವು ಈ ಪಹಲ್ಗಾಂವ್ ಘಟನೆ ನಂತರ ಈ ರೀತಿಯ ವೈಭವೀಕರಣ ಬೇಡ, ಹಾಗಾಗಿ ಇಲ್ಲೇ ಹಿಂಭಾಗದಲ್ಲೇ ಇರುವಂಥ ರಾಮ ಮಂದಿರದ ಮೂಲಕ ಇಲ್ಲಿ ಸಭೆ ನಡೀತಾ ಇರುವಂಥ ಸ್ಥಳಕ್ಕೆ ಅಷ್ಟೇ ನಾವು ಆ ಪೂಜ್ಯ ಸ್ವಾಮೀಜಿಯವರನ್ನು ಮತ್ತು ಪರಶುರಾಮನ 10 ಅಡಿ ಎತ್ತರದಲ್ಲಿರುವಂಥ ಮೂರ್ತಿಯನ್ನು ಮತ್ತು ಸುಮಾರು ಒಂದು 15 ಅಡಿಯ ಎತ್ತರದ ಕೊಡಲಿಯನ್ನು ನಾವು ಮೆರವಣಿಗೆ ಮೂಲಕ ಇಲ್ಲಿ ತರ್ತಾ ಇದ್ದೀವಿ.